ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಎಂ ಕೃಷ್ಣಪ್ಪ ಅಸಮಾಧಾನ. ಸಿದ್ದು ಸಂಪುಟದಲ್ಲೇ ನನಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ನನಗೆ ಅನ್ಯಾಯ ಆಗಿದೆ ಎಂದು ಸಿದ್ದರಾಮಯ್ಯನವರೇ ಹೇಳಿದ್ರು. ಸಂಪೂರ್ಣ ನ್ಯೂಸ್ಗೆ ಶಾಸಕ ಎಂ ಕೃಷ್ಣಪ್ಪ ಹೇಳಿಕೆ ನೀಡಿರುವಂತದ್ದು. ಸಿದ್ದು ಸಂಪುಟದಲ್ಲೇ ಸಿದ್ದರಾಮಯ್ಯನವರು ಇರುವಾಗಲೇ ನನಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ನನಗೆ ಅನ್ಯಾಯ ಆಗಿದೆ. ಸಿದ್ದರಾಮಯ್ಯನವರೇ ಹೇಳಿದ್ರು, ನಿಮಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಸಿಗಲಿಲ್ಲ ಅಂತ ಹೇಳಿ, ಅನ್ಯಾಯವಾಗಿದೆ ನಿಮಗೆ ಅಂತ ಹೇಳಿ ಸಿದ್ದರಾಮಯ್ಯನವರೇ ಹೇಳಿದ್ರು. ಅವರಿದ್ದಾಗ ಈಗಲೂ ಸಿಗಲಿಲ್ಲ ಅಂತ ನನಗೆ ಬೇಸರ ಆಗಿದೆ ಅಂತ ಹೇಳಿ ಸಂಪೂರ್ಣ ನ್ಯೂಸ್ಗೆ ಶಾಸಕ ಎಂ ಕೃಷ್ಣಪ್ಪ ಹೇಳಿಕೆಯನ್ನ ನೀಡಿರುವಂತದ್ದು. ನನಗೂ ಸಿಗಲಿಲ್ಲ, ಆದ್ರೆ ನನ್ನ ಮಗನಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ, ಇದು ನಮಗ್ ಮಾಡಿರುವಂತ ಅನ್ಯಾಯ ಅಲ್ಲ, ಕಾಂಗ್ರೆಸ್ಗೆ ಮಾಡಿದ ಅನ್ಯಾಯ ಅಂತ ಹೇಳಿ ಕೃಷ್ಣಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಪುಟ ವಿಸ್ತರಣೆ ಆದ ನಂತರ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಭಿನ್ನಮತ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೆ ಏರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗೆ ಒಂದೇ ಕುಟುಂಬದಿಂದ 2 ಶಾಸಕರನ್ನು ಕೊಟ್ಟಂತಹ ಪ್ರಿಯಾ ಕೃಷ್ಣ ಅವರು ಹಾಗೂ ಲೇಔಟ್ ಕೃಷ್ಣಪ್ಪನವರು ತಮಗೆ ಪ್ರಬಲವಾಗಿ ಸಚಿವ ಸ್ಥಾನ ಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ರು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಲೇಔಟ್ ಕೃಷ್ಣಪ್ಪ ಅವರಿಂದ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ನೀವು ನಿಮ್ಮ ಕುಟುಂಬದಿಂದ 2 ಸ್ಥಾನವನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ನಿಮಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಕೆಲವೊಂದಷ್ಟು ಕಾರಣಾಂತರಗಳಿಂದ ತಪ್ಪಿತು. ಈಗ ಈ ಬಾರಿ DK ಶಿ ಅವರ ಸಂಪುಟದಲ್ಲಿ ನಿಮ್ಮಿಬ್ಬರಿಗೆ ಅಪ್ಪ ಅಥವಾ ಮಗ ಇಬ್ಬರಲ್ಲಿ ಒಬ್ರಿಗೆ ಸಿಗಲೇಬೇಕಾಗಿತ್ತು, ಯಾಕೆ ತಪ್ಪಲಿಕ್ಕೆ ಕಾರಣ ಏನು ಸರ್? ಈಗ ನೀವು ಹೇಳಿದ್ರಲ್ಲ, ಮೊದಲನೇ ಬಾರಿಗೆ ತಪ್ಪೋಗಿತ್ತು ಇವ್ರದ್ದು ಯಾರ್ದು ಸಿದ್ದರಾಮಯ್ಯನವ್ರದ್ದು ಅಂತ. ಅವರೇ ಬಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಪಾಲಿಕೆ ಬಜಾರ್ ಓಪನ್ ಮಾಡುವಾಗ ಮತ್ತೊಂದರಲ್ಲಿ ಮಾಡುವಾಗ ಕೃಷ್ಣಪ್ಪ ಅವ್ರಿಗೆ ಅನ್ಯಾಯ ಆಗಿದೆ, ಮುಂದೆ ಸರಿ ಮಾಡ್ತೀವಿ ಅಂತ ಅವರೇ ಹೇಳಿದ್ದಾರೆ. ಗೊತ್ತಾಯ್ತನಪ್ಪ? ಇಷ್ಟು ಹೇಳ್ಬಿಟ್ಟು ನಾವು ಯಾರನ್ನ ನಂಬೇಕಪ್ಪ? ಪ್ರಿಯಾ ಕೃಷ್ಣ ನೀವು ಹೇಳಿದ್ರಿ ಒಂದೇ ಕುಟುಂಬ ಅಂತ. ಅವ್ರು ಗೆದ್ದಿರೋ ಕ್ಷೇತ್ರನೇ ಬೇರೆ, ನಾನು ಗೆದ್ದಿರೋ ಕ್ಷೇತ್ರನೇ ಬೇರೆ. ಅವ್ರು ನನ್ನ ಕ್ಷೇತ್ರದಲ್ಲಿ ಎಲ್ಲೂ ಗೆದ್ದಿಲ್ಲ, ಅವ್ರ ಕ್ಷೇತ್ರ ಅವ್ರು ಗೆದ್ದಿದ್ದಾರೆ. ಅಷ್ಟು ಯುವಕರಿಗೆ ಮಾಡಬೇಕು ಅಂತೇಳಿ 25 ವರ್ಷಕ್ಕೆ ಗೆದ್ದೋರನ್ನ, ಎಂಥ ಒಂದು ಕಾಂಗ್ರೆಸ್ಗೆ ಬೂಸ್ಟಪ್ ಕೊಟ್ಟಿದ್ದವ್ರನ್ನ ಏನೂ ಮಾಡಿದ್ರೆ ನಾನು ಏನಪ್ಪ ಮಾಡಲಿ? ನಮಗೂ ಇಲ್ಲ ಅವ್ರಿಗೂ ಇಲ್ಲ ಅಂತಂದು ಏನು ವಾಟ್ ಮೆಸೇಜ್ ದೇ ಆರ್ ಸೆಂಡಿಂಗ್? ಇದು ನನಗೆಲ್ಲ ಮಾಡಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಯಾರು ಮಾಡಿದ್ದಾರೆ ಅವರು ಅದನ್ನು ಸರಿ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಉಳಿಬೇಕು, ಒಳ್ಳೇದಾಗಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಮಾಡಬೇಕು. ರಾಹುಲ್ ಗಾಂಧಿಯವರು ಯುವಕರಿಗೆ ಮುಂದೆ ತರಬೇಕು, ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ದಾರಿ ತಪ್ಪಿಸವ್ರೆ. ಯಾಕೆಂದರೆ ಇವನು ಯಂಗೆಸ್ಟ್ ಯಂಗೆಸ್ಟು 3 ಟೈಮ್ಸ್ MLA, ಯಂಗೆಸ್ಟ್. ಅವನು ಯುವಕನ ಅಲ್ವಾ, ಬೇರೆಯವರೆಲ್ಲ ಯುವಕರಾಗ್ಬಿಟ್ರಲ್ಲಪ್ಪ ಅಂತ ಬೇಜಾರು ಅಷ್ಟೇ. ಸರ್, ಒಂದಷ್ಟು ಈಗ DK ಶಿವಕುಮಾರ್ ಸಂಪುಟದಲ್ಲಿ ಒಂದಷ್ಟು ಸಂಭಾವ್ಯ ಸಚಿವರ ಪಟ್ಟಿ ಅನ್ನೋದು ಒಂದಷ್ಟು ಮಾಹಿತಿ ಇತ್ತು, ಅದರಲ್ಲಿ ಇಬ್ಬರಲ್ಲಿ ಒಬ್ರಿಗೆ ಪಕ್ಕ ಅನ್ನೋಂತಹ ಮಾಹಿತಿ ಇತ್ತು. ಕೊನೆ ಮೊಮೆಂಟಲ್ಲಿ ಯಾಕೆ ಮಿಸ್ ಆಯಿತು? ನಾನು ಅದೇನಪ್ಪ ಕೇಳಿದ್ದು, ನಮಗೆ ಖಂಡಿತವಾಗ್ಲೂ ಇವರು ಗುರುತಿಸ್ತಾರೆ. ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದರು. ಗೊತ್ತಾಯ್ತೇನಪ್ಪ? ಎಲ್ಲರೂ ಮಾಡ್ತಾರೆ. ಯಾಕೆಂದರೆ ನಾವು ಯಾವುದೇ ರೀತಿಯಾದಂಥ ಕಳಂಕ ಇಲ್ಲದೆ ಬಂದಿರತಕ್ಕಂಥವ್ರು. ಕಾಂಗ್ರೆಸ್ ಪಕ್ಷನ ಯಾವತ್ತೂ ನಮ್ಮಿಂದ ಯಾವುದೂ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ಬರದೇ ಇರೋಂಗೆ ನಾನು ನೋಡ್ಕೊಂಡಿದ್ದೀವಿ. ಇಷ್ಟೆಲ್ಲ ನಾವು ಚೆನ್ನಾಗಿ ಮೆರಿಟೋರಿಯಸ್ ಆಗಿ ಕೆಲಸ ಮಾಡಿ 1.5 ವರ್ಷ ಮಂತ್ರಿ ಕೊಟ್ಟಾಗ್ಲೂ ಲಕ್ಷಾಂತರ ಮನೆಗಳನ್ನ ಕೊಟ್ಟೆ. ಎಲ್ಲಿಂದ ಕೊಟ್ಟರು? ಬೇರೆಯವ್ರು ಯಾಕೆ ಕೊಡೋಕ್ಕಾಗ್ತಾಯಿಲ್ಲ? ಅದನ್ನು ಅಸೆಂಬ್ಲಿನಲ್ಲೇ ಸಿದ್ದರಾಮಯ್ಯನವರು ಮಾತಾಡಿದ್ರು. ನೀನು ಕೊಡಲಿಲ್ಲ ನೋಡು ಕೃಷ್ಣಪ್ಪ ಹೆಂಗೆ ಮಾಡ್ದ ಅಂತ ಅಸೆಂಬ್ಲಿಲೇ ಮಾತಾಡಿದ್ರು. ಇಷ್ಟೆಲ್ಲ ಮೆರಿಟನ್ನ ಅವರು ಅಸೆಂಬ್ಲಿನಲ್ಲಿ ನನ್ನ ಹೊಗಳಿ, ಆ್ಯಸ್ ಅಪೋಸಿಷನ್ ಲೀಡರ್ ಹೊಗಳಿ, ನಾನು ಇವಾಗ ಮಾಡಲಿಲ್ಲ ಅಂದರೆ ಏನು ಅರ್ಥ? ನಾನೇನು ತಿಳ್ಕೊಬೇಕು ಹೇಳಮ್ಮ? ಏನು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅದರಿಂದ ಕೊಡಲೇಬೇಕು ಮಂತ್ರಿ ಅಂತ ಹೇಳಿದ್ದೀನಿ ಅಷ್ಟೇ. ಇದಿಷ್ಟು ಲೇಔಟ್ ಕೃಷ್ಣಪ್ಪರ ಮಾತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಹರ್ಷವರ್ಧನ, ಸಂಪೂರ್ಣ ನ್ಯೂಸ್. ಸಂಪುಟ ವಿಸ್ತರಣೆ ಆದ ನಂತರ